ರೈತರು ಮತ್ತು ಕೀಟಗಳ ನಡುವೆ ಒಂದು ಯುದ್ಧ ನಡೀತಿದೆ ಅನ್ಕೊಳ್ಳಿ. ಆ ಯುದ್ಧದಲ್ಲಿ ಬಳಸೋ ಅಸ್ತ್ರಗಳೇ ಶತ್ರುವನ್ನು ಇನ್ನೂ ಬಲಿಷ್ಠ ಮಾಡಿದ್ರೆ ಹೇಗಿರುತ್ತೆ? ಇದು ಕೇವಲ ಕಲ್ಪನೆಯಲ್ಲ, ಮೆಣಸಿನಕಾಯಿ ಬೆಳೆಗಾರರಿಗೆ ಇದು ದಿನನಿತ್ಯದ ಸತ್ಯ. ಬನ್ನಿ, ಯಾಕೆ ಈ ಯುದ್ಧವನ್ನ ಗೆಲ್ಲೋಕ ಆಗ್ತಿಲ್ಲ ಅಂತ ಆಳವಾಗಿ ನೋಡೋಣ. ಒಮ್ಮೆ ಇದನ್ನ ನೋಡಿ, ಸಾವಿರಾರು ಆಫಿಡ್ಗಳು ಅಂದ್ರೆ ಹೇನುಗಳು ಇವು ಬರೀ ಈ ಮೆಣಸಿನ ಗಿಡದ ಜೀವವನ್ನಷ್ಟೇ ಅಲ್ಲ, ರೈತನ ಬದುಕಿನ ಆದಾಯವನ್ನು ಹನಿಹನಿಯಾಗಿ ಹೀರ್ತಿವೆ. ನಮ್ಮ ಇವತ್ತಿನ ವಿಶ್ಲೇಷಣೆ ಶುರುವಾಗೋದೇ ಇಲ್ಲಿಂದ ಅಲ್ವಾ? ನಾವು ಬಳಸುವ ಅಸ್ತ್ರವೇ ಕೆಲಸ ಮಾಡದೆ ಹೋದ್ರೆ ಏನಾಗುತ್ತೆ? ರೈತ ಅಷ್ಟೆಲ್ಲಾ ನಂಬಿದ್ದ ಆ ರಾಸಾಯನಿಕವೇ ಕೈಕೊಟ್ಟಾಗ ಅವನ ಸ್ಥಿತಿ ಏನಾಗ್ಬೇಡ? ಇದು ನಿಜಕ್ಕೂ ಒಂದು ಗಂಭೀರವಾದ ಪ್ರಶ್ನೆ. ಈ ಪ್ರಶ್ನೆನೇ ನಮ್ಮನ್ನ ಕೀಟನಾಶಕ ಪ್ರತಿರೋಧ ಅಂದ್ರೆ ಪೆಸ್ಟಿಸೈಡ್ ರೆಸಿಸ್ಟೆನ್ಸ್ ಅನ್ನೋ ಒಂದು ಆಳವಾದ ವೈಜ್ಞಾನಿಕ ವಿಷಯದ ಕಡೆಗೆ ಕರ್ಕೊಂಡೋಗುತ್ತೆ. ಇದನ್ನ ನಾವು ಡಾರ್ವಿನಿನ ವಿಕಾಸವಾದದ ಒಂದು ಫಾಸ್ಟ್ ಫಾರ್ವರ್ಡ್ ವರ್ಷನ್ ಅಂತ ಹೇಳ್ಬೋದು. ಯಾಕಂದ್ರೆ ಕೀಟಗಳು ನಮ್ಮ ರಾಸಾಯನಿಕಗಳಿಗೆ ಹೊಂದ್ಕೊಳ್ಳಕ್ಕೆ ನೂರಾರು ವರ್ಷಗಳನ್ನೇನು ತಗೊಳ್ಳಲ್ಲ, ಕೆಲವು ಬೆಳೆಯ ಸೀಸನ್ಗಳು ಸಾಕಾಗತ್ತೆ. ಒಂದು ವಿಷಯ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕು. ಇದು ಒಂದೆರಡು ಕೀಟಗಳು ಅದೃಷ್ಟದಿಂದ ಬದುಕುಳಿಯುವ ವಿಚಾರ ಅಲ್ಲ. ಬದಲಾಗಿ ಇಡೀ ಕೀಟಗಳ ಸಮೂಹವೇ, ಅವುಗಳ ಸಂತತಿಯೇ ನಮ್ಮ ಅತ್ಯುತ್ತಮ ರಾಸಾಯನಿಕಗಳನ್ನ ಮೆಟ್ಟಿ ನಿಲ್ಲುವ ಶಕ್ತಿಯನ್ನ ಗಳಿಸ್ಕೊಳ್ಳೋದು. ಇಲ್ಲಿನ ಅತ್ಯಂತ ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ, ನಾವೇ ಅರಿವಿಲ್ಲದಂತೆ ಈ ಸೂಪರ್ ಕೀಟಗಳನ್ನ ಸೃಷ್ಟಿ ಮಾಡ್ತಿದ್ದೀವಿ. ಪ್ರತಿ ಬಾರಿ ಕೀಟನಾಶಕ ಸಿಂಪಡಿಸಿದಾಗ ನಾವು ಕೇವಲ ಕೀಟಗಳನ್ನ ಕೊಲ್ತಿಲ್ಲ, ಬದಲಾಗಿ ಒಂದು ರೀತಿ ಪರೀಕ್ಷೆ ಇಟ್ಟಾಗೆ. ಅದರಿಂದ ಅತ್ಯಂತ ಬಲಿಷ್ಠ ಕೀಟಗಳು ಮಾತ್ರ ಪಾಸಾಗಿ ಬದುಕುಳಿದು ತಮ್ಮ ವಂಶವನ್ನ ಮುಂದುವರಿಸ್ತವೆ. ನೋಡಿ, ಈ ಸಂಖ್ಯೆನೇ ಎಲ್ಲವನ್ನೂ ಹೇಳುತ್ತೆ. ಶುರುನಲ್ಲಿ ಈ ಕೀಟನಾಶಕಗಳು ಅದ್ಭುತವಾಗಿ ಕೆಲಸ ಮಾಡ್ತವೆ. 98%ಕ್ಕೂ ಹೆಚ್ಚು ಕೀಟಗಳನ್ನ ನಾಶ ಮಾಡಿಬಿಡ್ತವೆ. ಇಂಥ ರಿಸಲ್ಟ್ ನೋಡಿದಾಗ ರೈತರು ಅದನ್ನೇ ಮತ್ತೆ ಮತ್ತೆ ಬಳಸೋಕೆ ಮುಂದಾಗೋದು ಸಹಜ ಅಲ್ವಾ? ಆದರೆ ಅದೇ ಅತೀ ದೊಡ್ಡ ತಪ್ಪಾಗುತ್ತೆ. ಈ ಪ್ರತಿರೋಧದ ಸಮಸ್ಯೆ ಇದೆಯಲ್ಲ, ಇದು ಬರೀ ಹೊಲಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಇದು ರೈತನ ಆರ್ಥಿಕ ಸ್ಥಿತಿ ಮತ್ತು ನಮ್ಮ ಪರಿಸರದ ಮೇಲೆ ಒಂದು ವಿಷವರ್ತುಲವನ್ನೇ ಸೃಷ್ಟಿಸುತ್ತೆ. ಇದು ಒಂದು ರೀತಿ ಅಂತ್ಯವೇ ಇಲ್ಲದ ಓಟ. ಕೀಟಗಳು ಸಾಯದೇ ಇದ್ದಾಗ ರೈತರು ಇನ್ನಷ್ಟು ಹೆಚ್ಚು ಬಾರಿ, ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಕೀಟನಾಶಕ ಸಿಂಪಡಿಸ್ತಾರೆ. ಇದರಿಂದ ಖರ್ಚು ಜಾಸ್ತಿ ಆಗುತ್ತೆ, ಆದರೆ ಇಳುವರಿ ಮಾತ್ರ ಕಡಿಮೆ ಆಗ್ತಾ ಹೋಗುತ್ತೆ. ಅಂದ್ರೆ ಹೆಚ್ಚು ವಿಷ, ಕಡಿಮೆ ಲಾಭ. ಇದೊಂದು ರೀತಿ ಪಾತಾಳಕ್ಕೆ ಓಡುವ ಸ್ಪರ್ಧೆ ಇದ್ದಾಗೆ. ಇಲ್ಲಿಂದ ಕಥೆ ಇನ್ನೂ ಗಂಭೀರವಾಗತ್ತೆ. ಬೆಳೆಯನ್ನು ಉಳಿಸೋ ಧಾವಂತದಲ್ಲಿ ಆ ಬೆಳೆಯೋ ಮಣ್ಣನ್ನೇ ವಿಷ ಮಾಡ್ತಿದ್ದೀವಿ. ಅಧ್ಯಯನಗಳ ಪ್ರಕಾರ 71% ಪ್ರಕರಣಗಳಲ್ಲಿ ಕೀಟನಾಶಕಗಳು ಎರೆಹುಳುಗಳಂತಹ ಮಣ್ಣಿನ ಆರೋಗ್ಯಕ್ಕೆ ಬೇಕಾದ ಜೀವಿಗಳನ್ನೇ ನಾಶ ಮಾಡ್ತವೆ. ಅಷ್ಟೇ ಅಲ್ಲ, ಅವು ನಮ್ಮ ಕೆರೆಬಾವಿಗಳ ನೀರನ್ನೂ ಸೇರಿ ಲೇಡಿಬರ್ಡ್ ಬೀಟ್ಲ್ಗಳಂತಹ ಉಪಯುಕ್ತ ಕೀಟಗಳನ್ನು ಕೂಡ ಬಲಿ ತಗೊಳ್ಳುತ್ತೆ. ಈ ಮಾತು ಎಷ್ಟು ಸತ್ಯ ಅಲ್ವಾ? ಕೀಟನಾಶಕಕ್ಕೆ ಹೊಲದ ಗಡಿ ಯಾವುದು ಅಂತ ಗೊತ್ತಿರಲ್ಲ. ಅದು ಮಣ್ಣು ಮತ್ತು ನೀರಿನ ಮೂಲಕ ನಮ್ಮ ಇಡೀ ಪರಿಸರ ವ್ಯವಸ್ಥೆಯ ಭಾಗ ಆಗ್ಬಿಡುತ್ತೆ. ಇದರ ಪರಿಣಾಮಗಳು ತುಂಬಾನೇ ದೀರ್ಘಕಾಲಿಕ. ಹಾಗಿದ್ರೆ ಇದಕ್ಕೆ ಪರಿಹಾರವಾದರೂ ಏನು? ಉತ್ತರ ಮತ್ತೊಂದು ಶಕ್ತಿಶಾಲಿ ರಾಸಾಯನಿಕದಲ್ಲಿ ಇಲ್ಲ, ಬದಲಾಗಿ ಒಂದು ಸಂಪೂರ್ಣ ಹೊಸ ಆಲೋಚನಾ ಕ್ರಮದಲ್ಲಿದೆ. ಅದನ್ನೇ ಸಮಗ್ರ ಕೀಟ ನಿರ್ವಹಣೆ ಅಥವಾ IPM ಅಂತ ಕರೆಯೋದು. IPM ಅಂದ್ರೆ ಕೀಟಗಳನ್ನ ಪೂರ್ತಿಯಾಗಿ ನಿರ್ಮೂಲನೆ ಮಾಡೋದಲ್ಲ, ಬದಲಿಗೆ ಅವುಗಳ ಸಂಖ್ಯೆಯನ್ನ ಬೆಳೆಗಳಿಗೆ ಹಾನಿ ಮಾಡುವ ಮಟ್ಟಕ್ಕಿಂತ ಕೆಳಗೆ ಇಡುವುದು. ಇದು ಕೇವಲ ಒಂದೇ ರಾಸಾಯನಿಕದ ಮೇಲೆ ಅವಲಂಬಿತವಾಗದೆ ಹಲವು ವಿಧಾನಗಳನ್ನ ಜಾಣ್ಮೆಯಿಂದ ಬಳಸುತ್ತೆ. IPM ಅನ್ನೋದು ಒಬ್ಬ ರೈತನ ಪರಿಕರಗಳ ಪೆಟ್ಟಿಗೆ ಇದ್ದಾಗೆ ಅಂತ ಅನ್ಕೊಳ್ಳಿ. ರಾಸಾಯನಿಕ ಅನ್ನೋ ಒಂದೇ ಒಂದು ದೊಡ್ಡ ಸುತ್ತಿಗೆಯನ್ನು ಬಳಸೋ ಬದಲು ಈ ಪೆಟ್ಟಿಗೆಯಲ್ಲಿ ಕೀಟಗಳನ್ನು ಸೂಕ್ಷ್ಮವಾಗಿ ಗಮನಿಸೋದು, ಯಾಂತ್ರಿಕವಾಗಿ ತೆಗೆದಾಕೋದು ಮತ್ತೆ ಪ್ರಕೃತಿಯಲ್ಲೇ ಇರೋ ಕಾವಲುಗಾರರನ್ನ ಬಳಸ್ಕೊಳ್ಳೋದು, ಹೀಗೆ ಹಲವು ಸಾಧನಗಳಿರ್ತವೆ. ರಾಸಾಯನಿಕದ ಸುತ್ತಿಗೆಯನ್ನ ಬೇರೆ ಎಲ್ಲ ದಾರಿಗಳು ವಿಫಲವಾದಾಗ ಮಾತ್ರ ಕೊನೆಯ ಅಸ್ತ್ರವಾಗಿ ಬಳಸಲಾಗುತ್ತೆ. ಈ ಚಿತ್ರ ನೋಡಿ, ಜೈವಿಕ ನಿಯಂತ್ರಣದ ಶಕ್ತಿ ಎಂಥದ್ದು ಅಂತ ಅರ್ಥ ಆಗತ್ತೆ. ಒಂದು ಲೇಡಿಬರ್ಡ್ ಬೀಟಲ್ ತನ್ನ ಜೀವಿತಾವಧಿಯಲ್ಲಿ ಸಾವಿರಾರು ಏಫಿಡ್ಗಳನ್ನು ತಿನ್ನಬಲ್ಲದು. ಅಂದ್ರೆ ಜಾಣ್ಮೆ ಇರೋದು ಎಲ್ಲ ಕೀಟಗಳ ಮೇಲೆ ಯುದ್ಧ ಸಾರೋದ್ರಲ್ಲ, ಬದಲಿಗೆ ಸರಿಯಾದ ಕೀಟಗಳ ಜೊತೆ ಮೈತ್ರಿ ಮಾಡ್ಕೊಳ್ಳೋದ್ರಲ್ಲಿದೆ. ಸರಿ, ಹಾಗಾದ್ರೆ ರೈತರು ಈ ಹೊಸ ಆಟದ ನಿಯಮಗಳನ್ನ ಕಾರ್ಯರೂಪಕ್ಕೆ ತರೋದು ಹೇಗೆ? ಅದಕ್ಕೆ ಬೇಕಾದ ಕೆಲವು ಅತ್ಯಂತ ಪರಿಣಾಮಕಾರಿ ಕಾರ್ಯತಂತ್ರಗಳು ಇಲ್ಲಿವೆ. ಇದು ಅತ್ಯಂತ ನಿರ್ಣಾಯಕವಾದ ಅಂಶ. ಒಂದೇ ಅಸ್ತ್ರವನ್ನ ಪದೇ ಪದೇ ಬಳಸಿದ್ರೆ ಶತ್ರು ಅದರ ದೌರ್ಬಲ್ಯವನ್ನ ಬೇಗ ಅರ್ಥ ಮಾಡಿಕೊಳ್ಳುತ್ತಾನೆ. ಹಾಗೆ ಒಂದೇ ರೀತಿಯ ಕೀಟನಾಶಕವನ್ನ ಬಳಸ್ತಾ ಹೋದ್ರೆ
ಕೀಟಗಳು ಅದಕ್ಕೆ ಪ್ರತಿರೋಧವನ್ನು ಬೇಗನೆ ಬೆಳೆಸ್ಕೊಳ್ಳುತ್ತವೆ. ಇದಕ್ಕೆ ಪರಿಹಾರ ಅಂದ್ರೆ ಬೇರೆ ಬೇರೆ ರೀತಿಯಲ್ಲಿ ದಾಳಿ ಮಾಡುವ ಕೀಟನಾಶಕಗಳನ್ನು ಸರದಿಯಂತೆ ಬದಲಾಯಿಸ್ತಾ ಇರೋದು. ಕ್ರಿಯಾವಿಧಿ ಅಥವಾ ಮೋಡ್ ಆಫ್ ಆಕ್ಷನ್ ಅಂದ್ರೆ ಒಂದು ಕೀಟನಾಶಕ ಆ ಕೀಟವನ್ನ ಹೇಗೆ ಕೊಲ್ಲುತ್ತೆ ಅನ್ನೋದು. ಇದನ್ನ ಹೀಗೆ ಯೋಚನೆ ಮಾಡಿ, ನಾವು ಯಾವುದೋ ಒಂದು ರಾಕ್ಷಸನ ಜೊತೆ ಹೋರಾಡ್ತಾ ಇದ್ದೀವಿ ಅಂತ. ನಾವು ಯಾವಾಗ್ಲೂ ಅವನ ತಲೆಗೆ ಮಾತ್ರ ಹೊಡೆದ್ರೆ ಅವನ ಹೆಲ್ಮೆಟ್ ಹಾಕೊಳ್ಳೋಕೆ ಕಲಿತಾನೆ. ಆದರೆ ನಾವು ಕೆಲವೊಮ್ಮೆ ತಲೆಗೆ, ಕೆಲವೊಮ್ಮೆ ಕಾಲಿಗೆ ಮತ್ತೆ ಕೆಲವೊಮ್ಮೆ ಹೊಟ್ಟೆಗೆ ಹೊಡೆದ್ರೆ ಅವನು ಎಲ್ಲವನ್ನೂ ಒಂದೇ ಸಾರಿಗೆ ರಕ್ಷಿಸ್ಕೊಳ್ಳೋಕೆ ಸಾಧ್ಯವಿಲ್ಲ ಅಲ್ವಾ? ವಿಭಿನ್ನ ಕ್ರಿಯಾವಿಧಿ ಇರೋ ಕೀಟನಾಶಕಗಳನ್ನ ಸರದಿಯಂತೆ ಬಳಸೋದು ಅಂದ್ರೆ ಕೀಟದ ಮೇಲೆ ಹೀಗೆ ಬೇರೆ ಬೇರೆ ರೀತಿಗಳಲ್ಲಿ ದಾಳಿ ಮಾಡಿದ ಹಾಗೆ. ಹಾಗಿದ್ರೆ ಈ ಇಡೀ ವಿಶ್ಲೇಷಣೆಯಿಂದ ನಾವು ಕಲಿಬೇಕಾದ ಪ್ರಮುಖ ಪಾಠಗಳೇನು? ಕೀಟನಾಶಕಗಳ ಸರದಿ, ನಮ್ಮ ಮಿತ್ರ ಕೀಟಗಳ ರಕ್ಷಣೆ, ನಿರಂತರವಾಗಿ ಬೆಳೆಗಳನ್ನು ಗಮನಿಸುವುದು ಮತ್ತು ಕೀಟಗಳನ್ನು ನಿರ್ಮೂಲನೆ ಮಾಡಬೇಕು ಅನ್ನೋ ಹಠದ ಬದಲು ಅವುಗಳನ್ನು ನಿರ್ವಹಣೆ ಮಾಡಬೇಕು ಅನ್ನೋ ಗುರಿ ಇಟ್ಕೊಳ್ಳುವುದು ಅತಿ ಮುಖ್ಯ. ಈ ಪ್ರಶ್ನೆ ನಮ್ಮೆಲ್ಲರನ್ನೂ ಚಿಂತನೆಗೆ ಹಚ್ಚಬೇಕು. ನಾವು ಕೀಟಗಳ ವಿರುದ್ಧದ ಈ ಯುದ್ಧವನ್ನ ಗೆಲ್ಲಲೇಬೇಕು ಅಂತ ಪ್ರಯತ್ನಿಸ್ತಲೇ ಇದ್ದೇವೆ. ಆದರೆ ಬಹುಶಃ ನಿಜವಾದ ಗೆಲುವು ಇರೋದು ಯುದ್ಧ ಮಾಡೋದ್ರಲ್ಲಿ ಅಲ್ವೇನೋ, ಬದಲಾಗಿ ಪ್ರಕೃತಿ ಜೊತೆ ಒಂದು ಜಾಣ್ಮೆಯ ಸಮತೋಲನವನ್ನ ಕಂಡುಕೊಳ್ಳುವುದರಲ್ಲಿದೆ.